ಹರೇ ಶ್ರೀನಿವಾಸ, ತುಂಬ ಜನ ಕಮೆಂಟ್ ಮಾಡಿದ್ರಿ ನೀವು ಮಡಿ ಕುಕ್ಕರ್ ಹೇಗೆ ಯೂಸ್ ಮಾಡ್ತೀರಿ, ಒಂದು ವಿಡಿಯೋ ಮಾಡಿ ಹಾಕ್ರಿ ಅಂತ. ನಾನು ಇವತ್ತು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ಲಿಕತ್ತೀನಿ. ಕುಕ್ಕರ್ ಕೆಳಗೆ ಒಂದು ಸ್ಟೀಲಿಂದು ಒಂದು ಬಳಿ ಹಾಕಿ ಅದ್ರ ಸುತ್ತ ಕಡಲೆಬೇಳೆ ತೊಗರಿಬೇಳೆ ಹಾಕ್ಕೊಂಡಿನಿ. ನಂತರ ಒಂದು ಡಬ್ಬಿಯೊಳಗೆ ಹಸಿಮೆಣ್ಸಿನ್ಕಾಯಿ, ಬೀನ್ಸು ಮತ್ತು ಕುಂಬಳಕಾಯಿ, ಒಂದು ಪಾತ್ರೆಯೊಳಗೆ ಅನ್ನಕ್ಕೆ ಅಕ್ಕಿ, ಆಮೇಲೆ ಪಾಯಸ ಮಾಡ್ಕೊಳ್ಳಿಕ್ಕೆ ಗೋಧಿ ನುಚ್ಚು ಇವೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಆಮೇಲೆ ಕುಕ್ಕರ್ ಇಡಬೇಕಾದ್ರೆ ಇವುಗಳನ್ನೆಲ್ಲ ಕ್ಲೀನಾಗಿ ತೊಳೆದು ಕುಕ್ಕರ್ನಾಗ ಜೋಡಿಸಿ ಇಟ್ಕೋಬೇಕು. ನೋಡಿರಿ, ನಾನು ಕುಕ್ಕರ್ ರೆಡಿ ಮಾಡಿಕೊಂಡು ಇವನ್ನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳಿಕತ್ತೀನಿ. ಇದನ್ನು ಎಲ್ಲ ರೆಡಿ ಮಾಡಿಕೊಂಡು ಇಜಿಲ್ ಒಲೆ ಮೇಲೆ ಒಂದು ತಾಸು ಇಟ್ಕೋಬೇಕು ರೀ. ಕೆಳಗೆ ನಾವು ಬೇಳೆ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿ ಕೆಳಗೆ ಒಂಚೂರು ನೀರು ಜಾಸ್ತಿ ಹಾಕಬೇಕು, ಯಾಕಂದರೆ ತಳ ಹೊತ್ತಂಗಿಲ್ಲ ಅಂಥೇಳಿ. ನಾವು ಪದೇ ಪದೇ ತೆಗೆದು ನೋಡೋ ಅವಶ್ಯಕತೆ ಏನಿರಂಗಿಲ್ಲ. ಒಂದು ತಾಸು ಬಿಟ್ಟು ನೋಡಿದ್ರೆ ಚಲೋತ್ತಾಗಿ ಎಲ್ಲ ಬೆಂದಿರ್ತಾವೆ ರೀ. ಈಗ ನಮ್ಮ ಕುಕ್ಕರನ್ನು ನಾನು ಇಜ್ಜಿ ಒಲೆ ಮೇಲೆ ಇಡ್ಲಿಕತ್ತೀವಿ ನೋಡ್ರಿ. ಇಜ್ಜಿ ಒಲೆ ಮೇಲೆ ಇಟ್ಟಿವಿ ನೋಡ್ರಿ. ಒಂದು ತಾಸು ಆದಮೇಲೆ ಇದನ್ನ ನಾವು ಕೆಳಗೆ ಇಳಿಸ್ಲಿಕತ್ತೀವಿ ನೋಡ್ರಿ. ನೋಡ್ರಿ ಎಷ್ಟು ಚಲೋತ್ತಾಗಿ ಬೆಂದಿರ್ತಾವಂತ. ನೋಡ್ರಿ ಎಷ್ಟು ಚಲೋ ಬೆಂದವ, ಎಲ್ಲ ಪಲ್ಯಗಳು, ಅನ್ನ ಎಲ್ಲನೂ ಚಲೋ ಬೆಂದಾವ ನೋಡ್ರಿ. ಇವನ್ನ ನಾವೇನು ಮಾಡ್ತೀವಿ, ಎಲ್ಲನೂ ಒಗ್ಗರಣೆ ಹಾಕಿ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಮಸಾಲ ಎಲ್ಲ ಹಾಕ್ಕೊಂಡು ನಾವು ಇವನ್ನ ಬೇಯಿಸ್ಕೊತೀವಿ ರೀ. ಇಲ್ಲಿ ನಾನು ಬೀನ್ಸ್ ಪಲ್ಯ ಮಾಡ್ಕೊಂಡೀನಿ, ಹಸಿಮೆಣ್ಸಿಕಾಯಿ ರಸ ಮಾಡ್ಕೊಂಡೀನಿ, ಆಮೇಲೆ ಬ್ಯಾಳೆ ಒಳಗೆ ಹಯಗ್ರೀವ ತವ್ವೆ ಕಟ್ಟಿನ ಸಾರು ಮಾಡ್ಕೊಂಡೀನಿ, ಆಮೇಲೆ ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಪಳದೆ ಮಾಡ್ಕೊಂಡೀನಿ, ಆಮೇಲೆ ಅನ್ನದಾಗ ನಾವು ಇವತ್ತು ಪುಳಿಯೋಗರೆ ಮಾಡ್ಕೊಂಡೀನಿ. ನೋಡ್ರಿ ಇಷ್ಟೆಲ್ಲನೂ ಮಾಡ್ಕೋಬೋದು ನೋಡ್ರಿ ಈ ಒಂದು ಕುಕ್ಕರ್ನಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು, ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.